ವೆಲ್ಕಮ್ ಬ್ಯಾಕ್, ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಗೂಗಲ್ ಮ್ಯಾನ್ ಸುಮಂತ್ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಜೊತೆ ನಮ್ಮ ಫ್ರೆಂಡ್ ಆದಂಥ ಕೇಶವ್ ಅವರಿದ್ದಾರೆ. ಹಲೋ ಕೇಶವಣ್ಣ, ಸ್ವಾಗತ. ನಮ್ಮ ಈ ಇಂಟರ್ವ್ಯೂಗೆ ಸ್ವಾಗತ. ಸೊ ಇವತ್ತು ನಾವು ಇವರ ಜೀವನದಲ್ಲಿ ಗಾಂಧಿನಗರ ಅದು ಇದು ಅಂತ ಎಲ್ಲ ಸ್ವಲ್ಪ ಓಡಾಡಿದ್ದಾರೆ. ಓಕೆ ಕೇಶವರೇ, ಇವಾಗ ನೀವು ಏನು ಮಾಡ್ಕೊಂಡಿದ್ದೀರಾ? ಇವಾಗ ನಮ್ದೇ ಕಾಫಿ ತೋಟ ಇದೆ. ಕಾಫಿ ತೋಟ ಕೆಲಸನೇ ಮಾಡಬೇಕು. ನಮ್ದೇ ತೋಟ ಇರೋದ್ರಿಂದ ನಾವು ಮಾಡ್ಲೇಬೇಕಾಗುತ್ತೆ. ಹೌದೌದು, ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲಾದ್ರೂ ಮಧ್ಯದಲ್ಲಿ ಸಿನಿಮಾ ಈ ತರ ಚಾನ್ಸ್ ಬಂದ್ರೆ ಖಂಡಿತ ನಾನು ಸಿನಿಮಾದಲ್ಲಿ ಆಕ್ಟ್ ಮಾಡ್ತೇನೆ. ಓಕೆ, ಅಂದ್ರೆ ಈ ಮಧ್ಯದಲ್ಲಿ ನೀವು ಸಿನಿಮಾಗಳಿಗೂ ಅಂದ್ರೆ ಗಾಂಧಿನಗರದ ನಂಟನ್ನ ನೀವು ಇನ್ನೂ ಬಿಟ್ಟಿಲ್ಲ ಅಂತ? ಬಿಟ್ಟಿಲ್ಲ. ಅದು ಬಹಳ ಇಂಪಾರ್ಟೆಂಟ್ ನಮಗೆ. ಇದು ಪ್ರೊಫೆಷನಲ್ ಅಂತಾರ, ಅಂದ್ರೆ ಪರ್ಸನಲ್ ಈ ತರ ಎಲ್ಲ ಇರುತ್ತಲ್ಲ, ನಮಗೆ ಇದೊಂದು ಸೈಡ್ ಬಿಸ್ನೆಸ್ ತರ. ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕು, ಮಾಡ್ತಾ ಇರ್ತೀರ ಖಂಡಿತ. ಓಕೆ, ಇವಾಗ ನೀವು ಸಿನಿಮಾ ಮಾಡೋದನ್ನ ಅಂದ್ರೆ ಗಾಂಧಿನಗರದ ನಂಟೆ ಇನ್ನೂ ಬಿಟ್ಟಿಲ್ಲ ಅಂತ ಹೇಳಿದ್ರಿ. ಅದು ಇದುವರೆಗೂ ಎಷ್ಟು ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀರಾ? ಒಂದು 7ರಿಂದ 8 ಸಿನಿಮಾ ಮಾಡಿದ್ದೀನಿ. ಅದೆಲ್ಲ ವೆಬ್ ಸೀರೀಸು ಮತ್ತೆ ಇದೆಲ್ಲ ಸೇರಿಸಿದ್ರೆ ಮಜಾ ಬರ್ತದೆ ಅವ್ರ ಜೊತೆ. ಕಿಡ್ನಾಪ್ ಅಂತೇಳಿ ಎಲ್ಲ ವೆಬ್ ಸೀರೀಸ್ ಮಾಡಿದ್ದೀನಿ. ಆಮೇಲೆ ಒಂದಷ್ಟು ಶಾರ್ಟ್ ಫಿಲ್ಮ್ಗಳು ಮಾಡಿದ್ದೀವಿ. ಅದರಿಂದ ಹಿಂಗೆ ನಂಟು ಬೆಳೀತಾ ಸಿನಿಮಾಗೆ ಟಚ್ ಆಯಿತು. ಒಂದು 8ರಿಂದ 10 ಸಿನಿಮಾ ಮಾಡಿದ್ದೀನಿ. ಅದರಲ್ಲಿ 2 ಸಿನಿಮಾ ರಿಲೀಸ್ ಆಗಿದೆ. ಅದು ರಿಲೀಸ್ ಆಗಿ ಫೇಲ್ಯೂರ್ ಆಯ್ತು. ನಂತರ ಈಗ ಮುಂದಿನ ಸಿನಿಮಾ ಬರ್ತಾ ಇದೆ. ನಿನ್ನೆ ಕೂಡ ಒಂದು ಸಿನಿಮಾ ಮಾಡಿ ಬಂದಿದ್ವಿ, ಕನ್ನಡ ಮತ್ತೆ ತೆಲುಗಿನಲ್ಲಿ ಕುಮಾರಿ ಅಂತೇಳಿ ಬರ್ತಾ ಇದೆ. ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದೆ ಅದರಲ್ಲಿ, ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ನೋಡ್ಬೇಕು ಇನ್ನು ಯಾವ ತರ ಇದೆ ಅಂತೇಳಿ. ವೇಟ್ ಮಾಡಬೇಕು. ಅದಿನ್ನು ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಶೂಟಿಂಗ್ ಅದು ಕಂಪ್ಲೀಟ್ ಆಗಿಲ್ಲ, ಇನ್ನು ಶೂಟಿಂಗ್ ಇದೆ, ನಡೀತಾ ಇದೆ. ಓಕೆ. ಕೇಶವರ, ಇವಾಗ ನೀವು ಇವಾಗ ಸಿನಿಮಾ ಮಾಡ್ತಾಯಿದ್ದೀರಾ, ಮನೆ ಕಡೆ ತೋಟ ನೋಡ್ಕೊಳ್ತಾಯಿದ್ದೀರಾ ಅಂತ ಹೇಳಿದ್ರಿ. ಸೊ ಇದಕ್ಕಿಂತ ಮುಂಚೆ ನಿಮ್ಮ ಬಾಲ್ಯ ಕತೆ ಹೇಗಿತ್ತು? ನೀವು ಬೆಂಗಳೂರಿಗೆ ಹೋಗೋಕ್ಕಿಂತ ಮುಂಚೆ ಸೊ ನಿಮ್ಮ ಕೆಲವು ಬಾಲ್ಯದ ನೆನಪುಗಳನ್ನ ನಮ್ಮ ಜೊತೆ ಹಂಚ್ಕೋಬೋದಾ? ಖಂಡಿತ. ಬಾಲ್ಯದ ನೆನಪು ಅದೊಂದು ಸವಿ ನೆನಪು ಅಂತಾರಲ್ಲ, ಹಾಗೆ ಬಹಳ ಅದ್ಭುತ ನೆನಪು. ಹೌದೌದು, ನಿಜವಾಗ್ಲೂ ಅದ್ಭುತ. ನಮ್ಮ ಬದುಕು ತುಂಬಾ ಬಡತನ, ಅವಾಗ ತುಂಬಾ ಬಡತನ. ನಾವು ಕೂಲಿ ಮಾಡೇ ಜೀವನ ಮಾಡ್ಬೇಕಿತ್ತು. ಯಾವಾಗಂದ್ರೆ ಒಂದು 1900 ಎಷ್ಟನೇ ಇಸ್ವಿ? ನನ್ನ ಹುಟ್ಟು ಬಂದು 1990ನೇ ಇಸ್ವಿ. 12/6/90 ನಮ್ಮ ಜನನ. ನಂತರ ಹೌದು, ಖಂಡಿತ 90s ಇದ್ದೆ. ಒಂದು ಅದೇ ನಾನು 5 ವರ್ಷಕ್ಕೆ ಶಾಲೆಗೆ ಸೇರಿದ್ದು ಅಂತೇಳಿ ನನ್ನ ಅಪ್ಪ ಅಮ್ಮ ಹೇಳಿದ್ದು ನಾನು ನೆನ್ಪಿಟ್ಕೊಂಡಿದ್ದೀನಿ. ಯಾಕಂದ್ರೆ ಅವ್ರು ಹೇಳಿದ್ದೆ ಹಾಗೆ. ಅಣ್ಣನ 6 ವರ್ಷಕ್ಕೆ ಸೇರಿಸಿದ್ದು, ನನ್ನನ್ನು 5 ವರ್ಷಕ್ಕೆ ಶಾಲೆಗೆ ಸೇರಿಸಿದ್ದು ಅಂತೇಳಿ. ನೀವೆಷ್ಟು ಜನ ಅಣ್ಣ ತಮ್ಮದಿರು? ಅಣ್ಣ ಒಬ್ರು ಇದ್ದಾರೆ, ಚಂದ್ರು ಅಂತೇಳಿ. ಇನ್ನು ಅಕ್ಕ ಬಂದು ಅವರು ಲೀಲಾ ಅಂತೇಳಿ, ಅವರು ಇಲ್ಲೇ ಇರೋದು ಮೂಡಿಗೆರೆಯಲ್ಲಿ. ಇನ್ನು ನನ್ನ ಬದುಕು ಒಂಥರ ಅದ್ಭುತ ಬದುಕು. ಕೇಳೋಣ ಮುಂದೆ. ನಾನು ತುಂಬಾ ಪ್ರಶ್ನೆಗಳನ್ನು ಕೂಡ ನಿಮಗೆ ಕೇಳಕ್ಕಿದೆ. ಖಂಡಿತ ಅದ್ಭುತ. ನಮ್ಮ ಶಾಲೆ ಜೀವನ ಅಂತೂ ಅದ್ಭುತ ಬಿಡಿ, ಅದ್ರ ಬಗ್ಗೆ ಮಾತಾಡೋಗಿಲ್ಲ. ತುಂಬಾ ಖುಷಿ ಪಟ್ಟು, ತುಂಬಾ ತರಲೆ ಮಾಡಿ, ತುಂಬಾ ಕುಸ್ತಿ ಮಾಡಿ, ಒಂದಷ್ಟು ಅವಾಗ ಅದೇನೋ ಹೇಳ್ತಾರೆ, ಈ ಕರಡಿ ಎಲ್ಲ ಕರ್ಕೊಂಡ್ ಬರೋರು ಊರಿಗೆ. ಅವಾಗೆಲ್ಲ ನಮ್ಮ ಸ್ಕೂಲಿಗೆಲ್ಲ ಕರಡಿನೂ ಕರ್ಕೊಂಡ್ಬರೋರ. ಅವಾಗ ಮುಂಚೆ ಅದೊಂದು ಇತ್ತು, ಹಳ್ಳಿಗೆ ಕರಡಿ ದಾರ ಮಾಡಿ ಕಟ್ತಾ ಇದ್ರು. ಗೊತ್ತಿರಬಹುದು ನಿಮ್ಗೆ, ಬಹುಶಃ. ಅವಾಗೆಲ್ಲ ನಮ್ಗೆಲ್ಲ ಅದು ಬಹಳ ಖುಷಿ. ಕೆಲವೊಂದು ಪ್ರಾಣಿಗಳು, ಆದಷ್ಟು ಕಾಡು ಪ್ರಾಣಿಗಳೆಲ್ಲ ಇತ್ತು ನಮ್ಮ ಊರಿನಲ್ಲಿ. ಅಷ್ಟು ಖುಷಿಯ ವಿಚಾರ ಅದು. ಹೌದು, ಬಹಳ ಖುಷಿ ವಿಚಾರ. ಹೌದು. ನಿಮ್ಮ ಊರು ಮೊದಲು ಅಂತ ತುಂಬಾ ಅಂದ್ರೆ ಹಳ್ಳಿ, ತುಂಬಾ ಹಳ್ಳಿ ಇತ್ತಲ್ಲ, ಇವಾಗ ತುಂಬಾ ಕಾಡು, ತುಂಬಾ ಹಳ್ಳಿ. ಅದೇ ಹೇಳ್ತೀನಲ್ಲ, ಹಾಸನ ಮತ್ತೆ ಚಿಕ್ಕಮಗಳೂರು ಜಿಲ್ಲೆಯ ಕಡೆಯ ಹಳ್ಳಿ ಅದು. ಈ ಕಡೆ ಅವರು ಅಲ್ಲ, ಈ ಕಡೆ ನಾವು ಅಲ್ಲ ಅನ್ನಂಗ ಆಗ್ಬಿಡ್ತದೆ. ನಾವಿರೋದು ಹಾಗೆ, ಈಗ ಬಾರ್ಡರ್ ಅಲ್ಲಿ ಇರೋದು. ರಸ್ತೆಯ ಆ ಬದಿ ಹಾಸನ ಜಿಲ್ಲೆ ಆಗುತ್ತೆ, ರಸ್ತೆ ಈ ಬದಿ ಬಂದು ಚಿಕ್ಕಮಗಳೂರು ಜಿಲ್ಲೆ ಆಗುತ್ತೆ. ಡೆವಲಪ್ಮೆಂಟ್ ಅಂದ್ರೆ ಬಾರಿ ಕಷ್ಟ ಆಗ್ಬಿಡುತ್ತೆ. ಖಂಡಿತ. ಮಾಡ್ಬೇಕಂದ್ರೆ ಒಂದು ಸಣ್ಣ ಪುಟ್ಟ ಕಾಂಟ್ರವರ್ಸಿ ಬಂದೇ ಬರುತ್ತೆ. ಸಣ್ಣ ಪುಟ್ಟ ಅಡೆತಡೆಗಳು ಬಂದೇ ಬರುತ್ತೆ. ಇವಾಗ ನೀವು ಬಾಲ್ಯದಲ್ಲಿ ಸುಮಾರು ತಂಟೆ ಕುಚೇಷ್ಟಗಳನ್ನ ಮಾಡಿರ್ತೀರ, ಎಲ್ಲರೂ ಮಾಡಿರ್ತಾರೆ. ಅದು ಹಳ್ಳಿ ಜೀವನ, ಅದು 1990ನೇ ಇಸ್ವಿ, ಹಳ್ಳಿ ಸ್ಕೂಲು. ಸೊ ಇಂಥದ ಕಡೆ ನಿಮ್ದು ಏನಾದರೂ ಒಂದು ಸವಿ ನೆನಪು, ಮರೆಯಲಾಗದಂಥ ನೆನಪುಗಳು ಏನಾದ್ರು ಇದ್ರೆ ನಮ್ಮ ಜೊತೆ ಹಂಚ್ಕೋಬೋದಾ? ತುಂಬಾ ಇದೆ, ತುಂಬಾ ಅಂದ್ರೆ ತುಂಬಾ. ಒಂದು ಸಿಂಪಲ್ ಆಗಿ ಹೇಳ್ತೀನಿ. ನಮ್ಮೂರಿನಲ್ಲಿ ಒಂದು ಪಚ್ಚಬಾಳೆಹಣ್ಣಿಂದ ತೋಟ ಮಾಡಿದ್ರು, ಗದ್ದೆಯಲ್ಲಿ ಹೊಸ ತೋಟ. ಅದು ಬಾಳೆಗೊನೆ ಎಲ್ಲ ಆಗ್ಬಿಟ್ಟಿತ್ತು. ಏನ್ ಮಾಡಿದ್ರೆ ಅವರೆಲ್ಲ ಹಣ್ಣಾದ್ರೆ ಮುಚ್ಚಿಟ್ಬಿಡ್ತಾರೆ. ಅದ್ರದ್ದು ಒಣ
ಇದು ರೆಕ್ಕೆನ ಹಾಕ್ಬಿಟ್ಟು ಮುಚ್ಚಿಬಿಡ್ತಾರೆ. ನಾವೇನಂದ್ರೆ ದನ ಮೇಯ್ಸಕ್ಕೆ ಅಂತ ಹೋಗ್ತಾ ಇದ್ವಿ, ನಮ್ಮ ಮನೇಲಿ ದನ ಸಾಕ್ತಾ ಇದ್ದು, ದನ ಇತ್ತು. ಹಾಗಾಗಿ ದನ ಮೇಯ್ಸಕ್ಕೆ ಅಂತ ಹಸುಗಳನ್ನ ಬಿಟ್ಕೊಂಡು ಹೋದಾಗ ನಾವು ಬಾಳೆ ತೋಟಕ್ಕೆ ಹೋಗ್ಬಿಟ್ಟು ಚೆನ್ನಾಗಿ ಬಾಳೆಹಣ್ಣೆಲ್ಲ ತಿಂದ್ಬಿಟ್ಟು ಹಂಗೆ ಮುಚ್ಚಾಕ್ಬಿಟ್ಟು ಬಂದ್ಬಿಡ್ತಾ ಇದ್ವಿ. ಯಾರು ಕೇಳಿದ್ರೆ ಗೊತ್ತಿಲ್ಲ. ಅದು ನಾವು 6ನೇ ಕ್ಲಾಸ್ 7ನೇ ಕ್ಲಾಸ್ ಸಮಯ, ಹೆಚ್ಚು ಕಡಿಮೆ 6ನೇ ಕ್ಲಾಸ್ 7ನೇ ಕ್ಲಾಸ್, 6 ಅಥವಾ 5ನೇ ಕ್ಲಾಸ್ ಇರ್ಬೋದು. ಆ ಟೈಮಲ್ಲಿ ನಮ್ಗೆ ಹಸುಗಳು ನಮ್ಮ ಮನೇಲಿ ಸಾಕ್ತಾ ಇದ್ರು. ಅದನ್ನ ಮೇಯಿಸ್ಬೇಕಂದ್ರೆ ನಾವು ಬೇರೆಯವ್ರ ಗದ್ದೆಗೆ ಬಿಡ್ಬೇಕು ಹಸುಗಳನ್ನ. ಇದೊಂದೇ ನಮಗೆ ಆಪ್ಷನ್, ನಮ್ದು ಸ್ವಂತ ಗದ್ದೆ ಇಲ್ದಿರೋ ಕಾರಣ ನಾವು ಬೇರೆಯವ್ರ ಗದ್ದೆಗೆ ಬಿಡ್ಬೇಕಾಗಿತ್ತು. ಅಂತ ಸಿಚುವೇಶನ್ ಅಲ್ಲಿ ಆತರ ಮಾಡ್ತಾ ಇದ್ವಿ. ಒಂಥರ ಅದ್ಭುತ ಅದು. ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ, ನಾವು ತಿಂದ್ಬಿಟ್ಟು ಎಸ್ಕೇಪ್ ಆಗ್ಬಿಡ್ತೀವಿ, ಯಾರಿಗೂ ಸಿಗ್ತಾ ಇರ್ಲಿಲ್ಲ. ಇವಾಗ ನೀವು ಬೆಂಗಳೂರಿಗೆ ಹೋದ್ರಿ, ಗಾಂಧಿನಗರಕ್ಕೆ ಹೋದ್ರಿ, ಅಲ್ಲೂ ತುಂಬಾ ಏರುಪೇರುಗಳನ್ನ ನೀವು ನೋಡ್ಕೊಂಡ್ ಬಂದ್ರಿ. ಸೊ ಅಲ್ಲಿಗೆ ಹೋಗುವಾಗ ನಿಮ್ದು ಮೊದಲ ಜೀವನ ಅಲ್ಲಿ ಹೇಗಿತ್ತು ಅಂತ ನಮಗೆ ಸ್ವಲ್ಪ ಹೇಳ್ತೀರಾ? ಅದು ಬಂದು ಶುರು ಆಗದೆ ಒಂದು ವಿಚಿತ್ರ. ನಮ್ಮ ಮನೆಯಲ್ಲಿ ತುಂಬಾ ಕಷ್ಟ ಇತ್ತು. ತುಂಬಾ ಬಡತನದ ಜೀವನದಲ್ಲಿ ಬದುಕ್ತಾ ಇರುವಾಗ ಕಷ್ಟಗಳು ಜಾಸ್ತಿ ಇರುತ್ತೆ. ಒಂದು 5-6 ಜನ ಇದ್ದಾಗ ಮನೇಲಿ ಹೊಟ್ಟೆ ತುಂಬಬೇಕು, ಅಷ್ಟು ಜನ ದುಡಿಬೇಕು, ಏನಾದ್ರೂ ಒಂದು ಮಾಡ್ಬೇಕಂದಾಗ ತುಂಬಾ ಕಷ್ಟ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಏನ್ ಮಾಡಿದೆ ಅಂದ್ರೆ, ನನಗೆ 10ನೇ ಕ್ಲಾಸ್ ಶಾಲೆ ಬಿಟ್ಟೆ. ಶಾಲೆ ಬಿಟ್ಟ ತಕ್ಷಣ ನನಗೆ ಸಿಕ್ಕಿದ್ದ ಆಪ್ಷನ್ ಏನಂದ್ರೆ, ಇಲ್ಲ ಊರಲ್ಲಿ ತೋಟದಲ್ಲಿ ಕೆಲಸ ಮಾಡಬೇಕು, ಇಲ್ಲ ನಾನು ಊರು ಬಿಟ್ಟೆಲ್ಲ ಹೊರಗಡೆ ಹೋಗ್ಬೇಕು. ಒಟ್ಲಲ್ಲಿ ನಾನು ಸಕ್ಸಸ್ ಆಗಬೇಕು. ನನ್ನ ತಲೆಯಲ್ಲಿ ಇದ್ದಿದ್ದೆ ಅಷ್ಟೇ, ಸಕ್ಸಸ್ ಆಗಬೇಕು, ಏನಾದರೂ ಒಂದು ಮಾಡಬೇಕು, ಇದಿಷ್ಟೇ ತಲೆಯಲ್ಲಿ ಇದ್ದಿದ್ದೆ. ಸೊ ಏನು ಮಾಡಿದೆ ಅಂದರೆ, 10ನೇ ಕ್ಲಾಸ್ ಶಾಲೆ ಬಿಟ್ಬಿಟ್ಟು ಊರಲ್ಲಿ ಕೆಲ್ಸಕ್ಕೆ ಹೋಗ್ಬಿಟ್ಟೆ. ಒಂದಷ್ಟು ಕೆಲಸ, ತೋಟದ ಕೆಲಸ ಎಲ್ಲ, ಕಾಫಿ ಹಣ್ಣು ಕುಯ್ಯೋದು, ಕೆಲಸ ಮಾಡೋದು, ಆಗ್ತೆ ಚಿಗುರ್ತೆಗೆ, ಈ ಥರ ಹಳ್ಳಿ ಕಡೆ ಕೆಲಸ ನಿಮ್ಗೆ ಗೊತ್ತಿರುತ್ತೆ, ಚಿಗುರ್ತೆ ಗದ್ದೆ ಕೆಲಸ ಎಲ್ಲ ಅಲ್ವಾ. ಸೊ ಈ ಥರ ಗದ್ದೆ ಇದೆಲ್ಲ ಕೆಲಸ ಮಾಡಿಬಿಟ್ಟು ಹೆಚ್ಚು ಕಡಿಮೆ ನಾನು 1 ವರ್ಷ ಸಮಯ ಕಳೆದಿದ್ದೀನಿ. 1 ವರ್ಷ ನಾನು ಬರೀ ದುಡ್ದಿದ್ದೇ ಆಯಿತು. ಅಲ್ಲಿ ದುಡ್ದು ನಾವೇನು ಇಟ್ಕೊಳಕ್ಕಾಗಲಿಲ್ಲ, ಏನು ಮಾಡೋಕ್ಕಾಗಲಿಲ್ಲ. ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಹೋಯ್ತು. ನಮಗೆ ಇವಾಗ ಸಂಬಳ ಸಿಕ್ಕಿದೆ 35 ರೂಪಾಯಿ ಒಂದು ದಿನಕ್ಕೆ ಸಂಬಳ. 35 ರೂಪಾಯಿ ಸಂಬಳ, ಒಂದು ದಿನದ ಸಂಬಳ ನಾನು ಕೆಲಸ ಮಾಡಿದ್ದು. ಸೊ ಅದಾದಮೇಲೆ 50 ರೂಪಾಯಿ ಆಯಿತು, 80 ರೂಪಾಯಿ ಆಯಿತು ಒಂದು ದಿನಕ್ಕೆ ಸಂಬಳ. ಆಮೇಲೆ 100 ರೂಪಾಯಿ ಫೈನಲ್ ನಿಲ್ತ್ಕೊಂತ ಸಂಬಳ. ಇವಾಗೆಲ್ಲ 500 ರೂಪಾಯಿ ಸಂಬಳ ಕೊಡ್ತಾರೆ ಪರ್ ಡೇ. ಆಗ ನನಗೆ ಸಿಕ್ಕಿದಂಥ ಸಂಬಳ 35 ರೂಪಾಯಿ. 1 ವರ್ಷ ದುಡಿದಿದ್ದೀನಿ, ಕಷ್ಟಪಟ್ಟಿದ್ದೀನಿ. ಅದಾದ ನಂತರ ಮನೇಲಿ ತುಂಬ ಕಷ್ಟ ಆಗಿದ್ದರಿಂದ ಅಪ್ಪನಿಗೆ ಹುಷಾರಿಲ್ದಂಗೆ ಆಯಿತು, ಸುಮಾರು ಒಂದಿಷ್ಟು ಸಮಸ್ಯೆಗಳಾಯಿತು. ಆವಾಗ ನಾನು ಮನೆಯಲ್ಲಿ ಕೇಳಿದೆ ನಾನು ಕೆಲಸ ಮಾಡಿ ಕೂಡಿಟ್ಟಿದ್ದೊಂದು 300-400 ರೂಪಾಯಿ ದುಡ್ಡು ಇಟ್ಕೊಂಡು ಮನೆ ಹಿಂದ್ಗಡೆ ಬಾಗಿಲಿಂದ ಓಡೋಗ್ಬಿಟ್ಟಿದ್ದೆ. ಆವಾಗ ನಮ್ಮದು ಗುಡಿಸ್ಲು ಮನೆ, ಸಣ್ಣ ಗುಡಿಸ್ಲು ಮನೆ. ಆ ಗುಡಿಸ್ಲು ಮನೆ ಹಿಂದ್ಗಡೆ ಬಾಗಿಲಿಂದ ಓಡೋಗ್ಬಿಟ್ಟಿದ್ದೆ. ಎಷ್ಟರಲ್ಲಿ ಅದು 2002-2003 ಹೆಚ್ಚು ಕಡಿಮೆ. ಆ ಗ್ಯಾಪಲ್ಲಿ ಓಡೋಗ್ಬಿಟ್ಟೆ. ನಾನು ಸ್ಕೂಲ್ ಬಿಟ್ಬಿಟ್ಟು ಊರಲ್ಲಿ 1 ವರ್ಷ ಕೆಲಸ ಮಾಡಿ ನಂತರ ನಾನು ಮನೇಲಿ ಹೇಳಲಿಲ್ಲ, ಏನಿಲ್ಲ, ಹಿಂದ್ಗಡೆ ಬಾಗ್ಲೆಲ್ಲ ಓಡೋಗ್ಬಿಟ್ಟೆ. ಯಾರಿಗೂ ಹೇಳಿಲ್ಲ. ಅವಾಗ ಊರಿಗೆ ಒಂದೇ ಒಂದು ಬಸ್ ಇತ್ತು, ಹೊಡ್ಚಳ್ಳಿ ಬಸ್ ಅಂತ ಹೇಳಿ. ಅದು ಕರೆಕ್ಟ್ 10:30-11 ಗಂಟೆ ಬಸ್ ಬರ್ತಾ ಇತ್ತು. ಆ 11 ಗಂಟೆ ಬಸ್ಸಲ್ಲಿ ಹತ್ಬಿಟ್ಟು ಓಡೋಗ್ಬಿಟ್ಟೆ. ಸೀದಾ ಮೂಡಿಗೆರೆ ಬಸ್ ಸ್ಟ್ಯಾಂಡಿಗೆ ಬಂದೆ. ಮೂಡಿಗೆರೆ ಬಸ್ ಸ್ಟ್ಯಾಂಡಿಗೆ ಬಂದ್ಬಿಟ್ಟು ಎಲ್ಲಿಗೆ ಹೋಗ್ಬೇಕಂದ್ರೆ ದಾರಿ ಗೊತ್ತಾಗಿಲ್ಲ. ಸುಮ್ನೆ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡಿದ್ದೆ. ನಂತರ ಸುಮ್ನೆ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡ್ಬಿಟ್ಟೆ. ಏನ್ ಮಾಡ್ಬೇಕನ್ನೋದು ನನಗೆ ಕನ್ಫರ್ಮೇಶನ್ ಇಲ್ಲ, ಎಲ್ಲಿಗೆ ಹೋಗ್ಬೇಕನ್ನೋದು ಫಿಕ್ಸ್ ಆಗಿಲ್ಲ. ಅವಾಗ ತೀರ್ಮಾನ ಮಾಡಿದ್ದು, ನನ್ ಮುಂದೆ ಬಂದು ನಿಂತಿದ್ದು ಬೆಂಗಳೂರು ಅನ್ನೋ ಒಂದು ಬಸ್. ಆ ಬಸ್ ಬಂದು ನಿಂತ್ಕೊಂಡ ತಕ್ಷಣ ನೀವು ಯಾರನ್ನು ಕೇಳಲಿಲ್ಲ? ಯಾರು ನಿಮ್ಗೆ ಮನೆಯವ್ರು ಯಾರು ಕಳಿಸ್ಲಿಲ್ಲ? ಯಾರು ಇರ್ಲಿಲ್ಲ? ನಾನು ಓಡಾಡ್ಬಿಟ್ಟಿದ್ದೆ. ನಂತರ ನನ್ನ ಮುಂದೆ ನಾನು ಏನ್ ಕೂತ್ಕೊಂಡಿದ್ನೋ, ನಾನು ಕೂತ್ಕೊಂಡು ಸ್ಟ್ಯಾಂಡ್ ಆಪೋಸಿಟ್ ಬಂದು ನಿಂತಿದ್ದು ಬೆಂಗಳೂರು ಅನ್ನೋ ಬಸ್. ಆ ಬೋರ್ಡ್ ನೋಡಿದೆ, ಹಿಂದೆ ಮುಂದೆ ಆ ಕಡೆ ಏನು ನೋಡ್ಲಿಲ್ಲ. ಡೈರೆಕ್ಟ್ ಬಸ್ಸಿಗೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ. ಸೊ ಆ ಬಸ್ಸಿಗೆ ಕೂತ್ಕೊಂಡಾಯ್ತು. ಆವಾಗ 189 ರೂಪಾಯಿ, ಅಂದ್ರೆ 190 ರೂಪಾಯಿ ಟಿಕೆಟ್. 190 ರೂಪಾಯಿ 2002 ಇತ್ತು ಅಷ್ಟು? ಹೌದು, 190 ರೂಪಾಯಿ ಟಿಕೆಟ್. ಇನ್ನೇನ್ ಮಾಡೋದು, ಬಸ್ಸಿಗೆ ಹತ್ತಾಯ್ತು. ಅಲ್ಲಿಂದ ಡೈರೆಕ್ಟ್ ಬೆಂಗಳೂರಿಗೆ ರಾತ್ರಿ 8:15ಗೆ ಬೆಂಗಳೂರಿಗೆ ಹೋಗಿ ಮೆಜೆಸ್ಟಿಕ್ನಲ್ಲಿ ಇದ್ದೀನಿ. ನಮ್ಮನೆಲ್ಲ ಹುಡುಕ್ಬಿಟ್ಟಿದ್ದಾರೆ, ಇವನ್ನೆಲ್ಲ ಹೋಗ್ಬಿಟ್ಟಿದ್ದಾನೆ